ಕಾಲದಲ್ಲಿ ಒಂದು ಪುಟಾಣಿ ಕುರಿ ಹಳ್ಳಿ ಒಂದರಲ್ಲಿ ವಾಸವಾಗಿತ್ತು. ಒಂದು ದಿನ ಆ ಕುರಿ ಬಾವಿ ಹತ್ರ ನಡ್ಕೊಂಡು ಹೋಯ್ತು. ಕುತೂಹಲದಿಂದ ಬಾವಿಯನ್ನು ಪರೀಕ್ಷಿಸೋದಕ್ಕೆ ಮುಂದಾಯ್ತು. ಮೂರ್ಖತನದಿಂದ ಬಾವಿಯ ಗೋಡೆ ಮೇಲೆ ಹತ್ತು ನಿಂತು ಇಣುಕಿ ನೋಡ್ತು. ಅಲ್ಲೊಂದು ಆಘಾತ ಕಾದಿತ್ತು. ಅದಕ್ಕೆ ಕಾಲು ಜಾರಿ ಬಾವಿಯೊಳಗೆ ಬಿದ್ದೋಯ್ತು. ಅದೃಷ್ಟಕ್ಕೆ ಆಳ ಮತ್ತು ನೀರು ಕಡಿಮೆ ಇತ್ತು. ಕುರಿ ಬಾವಿಯ ತಳದಲ್ಲಿ ದೃಢವಾಗಿ ನಿಂತ್ಕೊಂತು. ಆದ್ರೆ ಸಮಸ್ಯೆ ಏನಂದ್ರೆ ಆ ಕುರಿ ಹೇಗೆ ಹೊರಗೆ ಬರೋದು ಅನ್ನೋದು. ಅದು ಕಾಯ್ತಿತ್ತು. ಯಾರು ಬರ್ತಾರೇನೋ ಅಂತ ಕಾಯ್ತಾನೆ ಇತ್ತು. ಕೊನೆಗೆ ಒಂದು ಕತ್ತೆ ಬಂತು. ನಾನ್ ಅನ್ಕೊಂಡೆ ಇಲ್ಲಿ ನೀರಿರುತ್ತೆ ಅಂತ, ಆದ್ರೆ ಏನಿದೆ ಅಲ್ಲಿ? ಅದೊಂದು ಕುರಿ. ಇಲ್ಲೇನ್ ಮಾಡ್ತಿದೆ ಅದು? ನಾನು ಕೆಳಗ್ ಬಿದ್ದು ಹೋದೆ ಕತ್ತೆ, ನನ್ನನ್ನು ಹೊರಗ್ ಬರಕ್ ಸಹಾಯ ಮಾಡು. ನಾನು ಏನ್ ಮಾಡಬಹುದು? ನಾನು ಯೋಚನೆ ಮಾಡ್ತೀನಿ. ಅಲ್ಲಿ ಕೆಳಗಡೆ ಅಷ್ಟೊಂದು ಕಲ್ಲುಗಳು ಬಿದ್ದಿರೋದು ಕಾಣಿಸ್ತಿದೆ. ನೀನ್ ಅದನ್ನ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಸುಲಭವಾಗಿ ಹತ್ಕೊಂಡು ಮೇಲ್ ಬರಬಹುದು. ಸರಿ, ನಾನು ಅದನ್ನ ಪ್ರಯತ್ನ ಪಡ್ತೀನಿ. ಆದ್ರೆ ನೀನೆಲ್ಲಿಗೆ ಹೋಗ್ತಿದ್ಯಾ? ಕ್ಷಮಿಸು, ನನ್ಗೆ ಕೆಲ್ಸ ಇದೆ ಕುರಿ. ನೀನೇ ಹತ್ಕೊಂಡ್ ಮೇಲ್ ಬರಬಹುದು. ಕುರಿ ಕತ್ತೆ ಹೇಳ್ದಾಗೆ ಒಂದರ ಮೇಲೆ ಒಂದು ಕಲ್ಲನ್ನ ಜೋಡ್ಸೋದಕ್ ಪ್ರಾರಂಭ ಮಾಡ್ತು. ಆದ್ರೆ ಕಲ್ಲು ಗುಂಡಕ್ಕಿದ್ದಿದ್ರಿಂದ ಜಾರಿ ಬೀಳ್ತಿದ್ವು. ಇದು ಕೆಲ್ಸನೇ ಮಾಡ್ತಿಲ್ಲ. ಧನ್ಯವಾದ ಅಪ್ರಯೋಜಕ ಕತ್ತೆ. ಕೆಲವು ಸಮಯದ ನಂತರ ಒಂದು ಬೆಕ್ಕು ಬಂತು. ಅದು ಕೂಡ ಈ ಕುರಿಯನ್ನು ನೋಡಿ ಒಂದು ಉಪಾಯವನ್ನು ಹೇಳ್ತು. ನಿಂಗೆ ಬಾವಿ ಸುತ್ತ ಕಲ್ಲಿನ ಮಧ್ಯದಲ್ಲಿ ಜಾಗ ಕಾಣಿಸ್ತಿದ್ಯಾ? ನೀನು ಅದನ್ನ ಹತ್ಕೊಂಡು ಬರ್ಬೋದು. ತುಂಬಾನೇ ಸುಲಭ. ಕುರಿ ಅದನ್ನು ಕೂಡ ಪ್ರಯತ್ನ ಮಾಡ್ತು. ಆದ್ರೆ ಅದರ ಕಾಲು ಸಣ್ಣಗಿರೋದ್ರಿಂದ ಜಾರಿ ಕೆಳಗ್ ಬಿದ್ದೋಯ್ತು. ಕೆಲ್ಸ ಮಾಡ್ತಿಲ್ಲ. ಧನ್ಯವಾದ ಅಪ್ರಯೋಜಕ ಬೆಕ್ಕು. ಕೊನೆಯದಾಗಿ ಒಂದು ನಾಯಿ ಬಾವಿ ಕಡೆಗೆ ಬಂತು. ಏನದು? ಅದೊಂದು ಕುರಿ. ಅಲ್ಲಿ ಹೇಗೆ ಹೋಯ್ತದು? ಸಹೋದರ, ಸಹಾಯ ಮಾಡು. ಇರು, ನಾನು ಯೋಚನೆ ಮಾಡ್ತೀನಿ. ನೀನು ಕೂಡ ಬೇರೆಯವ್ರ ತರ ಹೊರಟು ಹೋಗ್ಬಿಡ್ತೀಯಾ? ಖಂಡಿತ ಇಲ್ಲ, ನನಗೊಂದು ಉಪಾಯ ಬಂದಿದೆ. ಆ ಬಕೆಟ್ ಇದೆಯಲ್ಲ ನೀರ್ ತೆಗಿಯೋದಕ್ಕೆ, ಅದನ್ನ ನಾನು ಬಾವಿ ಒಳಗಡೆ ಬಿಡ್ತೀನಿ. ನೀನ್ ಅದ್ರ ಮೇಲೆ ಹತ್ಕೋ, ನಾನ್ ಮೇಲೆ ಹೇಳ್ಕೊಂತೀನಿ ನಿನ್ನ. ಅದು ಕೆಲ್ಸ ಮಾಡುತ್ತೆ. ನನ್ನನ್ನ ಕಾಪಾಡ್ಬಿಟ್ಟೆ ನಾಯಿ. ನೀನು ನಿಜವಾಗ್ಲೂ ಸಹಾಯ ಮಾಡ್ದೆ. ಆದ್ರಿಂದ ಈ ಕಥೆಯಲ್ಲಿ ನಿಜವಾದ ಸಹಾಯಕಾರ ಅಂದ್ರೆ ನಾಯಿ. ಅದು ಎಲ್ಲರ ಹಾಗೆ ಸಲಹೆ ಮಾತ್ರ ನೀಡಿಲ್ಲ, ಅದು ಜೊತೆಯಲ್ಲಿದ್ದು ಸಹಾಯ ಮಾಡ್ತು. ನೀವೆಲ್ಲರೂ ನಿಜವಾದ ಸಹಾಯಗಾರರಾಗ್ಬೇಕು.